ಹಲೋ ಸ್ನೇಹಿತರೆ, ಗೌರಿ ಕಲ್ಯಾಣ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ, ಇನ್ನ ಕಾವಲ್ ಕಾಯ್ತಾ ಇದ್ದ ಕಾಂತಲಕ್ಷ್ಮಿ ಅವರು ಕಾಯ್ತಾ ಇರ್ತಾರೆ, ಯಾವಾಗಪ್ಪ ನನ್ನ ಮಗಳು ಅಳಿಯ ಬರ್ತಾರೆ ಅಂತ. ಅಷ್ಟೊತ್ತಲ್ಲಿ ಅವ್ರ ರೋಡಿಂದ ಒಂದು ಕಾರ್ ಬರ್ತಾ ಇರುತ್ತೆ. ಅದನ್ನ ನೋಡಿ ಮೌನವಾಗಿ ಯಾರ್ದೋ ಬಿಡು ಅಂತ ಮೌನವಾಗಿ ಕೂತಿರ್ತಾರೆ. ಆಗ ಇನ್ನ ಗೌರಿ ಕಾರಿಂದ ಇಳಿತಾ ಇದ್ದಂಗೆ ವಿವೇಕು ಸಹ ಬಂದಿ, ಇದೇನಾ ನಿಮ್ ಮನೆ? ಇಷ್ಟು ಚಿಕ್ಕದಾ? ನೀವ್ ಈ ಮನೆಯಲ್ಲಿದ್ದೀರಾ? ಯಪ್ಪಾ ದೇವ್ರೇ ಅಂತ ಹೇಳ್ತಾ ಇದ್ದಂಗೆ, ಯಾಕ್ರಿ ನೀವ್ ಈ ರೀತಿ ಮಾತಾಡ್ತಿದ್ದೀರಾ? ನಾವು ಹುಟ್ಟಿ ಬೆಳ್ದಿರೋ ಮನೆ ರೀ, ಇದ್ರಲ್ಲೇ ನಾವು ಗೂಡ್ ಕಟ್ಕೊಂಡು ಮನೆಯೆಲ್ಲ ಕಟ್ಟಿ ನಾವು ಇಷ್ಟು ದೊಡ್ಡವರಾಗ್ಸಿ ಮಾಡ್ಸಿರೋದು ನಮ್ಮ ಅಪ್ಪ ಅಮ್ಮ. ಈ ರೀತಿ ನಮ್ಮ ಮನೆನ ಕೇವಲವಾಗಿ ಮಾತಾಡಕ್ ಹೋಗ್ಬಿಡ್ರಿ ಅಂತ ಹೇಳ್ತಿದ್ರೆ, ಆಗ ಅವನಿಗೆ ಏನು ಇವಳು ಯಾಕೆ ಹಿಂಗೆ ಹೇಳ್ತಿದ್ದಾಳೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ ವಿವೇಕ್. ಆಗ ಸರಿ ಬಿಡಿ, ನಿಮ್ಗೆ ಈ ಮನೆಗೆ ಬಂದು ಅಡ್ಜಸ್ಟ್ ಮಾಡ್ಕೊಂಡಿರೋದಿಕ್ಕಾಗಿಲ್ಲ ಅಂದ್ರೆ ಹೊರಟು ಬಿಡೋಣ, ನಿಮ್ ಮನೇಲೆ ಇರೀರಂತೆ. ಏನ್ ಇವಾಗ ನನ್ಗೂ ಅಷ್ಟೊಂದು ಅವಶ್ಯಕತೆ ಏನಿಲ್ಲ, ನಡೀರಿ ಹೊರಡೋಣ ಅಂತ ಗೌರಿ ಹೇಳ್ತಾ ಇದ್ದಂಗೆ, ಅಯ್ಯೋ ನಾನ್ ಅನ್ಕೊಂಡ್ ಬಂದಿರೋ ಕೆಲ್ಸನೇ ಬೇರೆ, ಇವಳು ಮಾಡ್ತಿರೋದೇ ಬೇರೆ ಅಲ್ವಾ, ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ತಾ, ಆಯ್ತು ನಡಿ, ಆಯ್ತು ಹೊರಟು ಬಿಡೋಣವಾ ನಡಿ ಅಂತ ಜೋರಾಗಿ ಹೇಳ್ತಾ ಇರ್ತಾನೆ ವಿವೇಕ್, ಎಲ್ಲರೂ ಕೇಳಿಸ್ಕೊಳ್ಳಿ ಅಂತ. ಅಷ್ಟೊತ್ತಿಗೆ ಚಿನ್ನು ಮತ್ತೆ ಕಾಂತಲಕ್ಷ್ಮಿ ಅವರಿಬ್ರು ಕೇಳಿಸ್ಕೊಂಡು, ಅಯ್ಯೋ ಅಳಿಯಂದ್ರೆ ಎಲ್ಲಿಗೆ ಹೊರಡ್ತಾ ಇದ್ದೀರಾ? ಅಯ್ಯೋ ಏನು ಇಲ್ಲ, ನೀವು ಬರ್ತಾ ಇದ್ದೀರಾ ಇವಾಗ ತಾನೇ ಶಿವನೇ ಅಂತ, ಮತ್ತ್ಯಾಕೆ ಎಲ್ಲಿಗೆ ಹೊರಟಿದಾಗಿದೆ? ಏನೂ ಇಲ್ಲ ಅಮ್ಮ, ಅದು ನಿಮ್ ಅಳಿಯಂದ್ರಿಗೆ ಈ ಮನೇಲಿ ಇರೋಕೆ ಅಡ್ಜಸ್ಟ್ ಆಗುತ್ತೋ ಇಲ್ಲೋ, ಅದಕ್ಕೆ ಬೇಡ ನಡೀರಿ ಅಂತ ಹೋಗೋಣ ಅಂತ ಹೇಳ್ತಾ ಇದ್ದೀನಿ ಅಂತ ಗೌರಿ ಹೇಳ್ತಾ ಇರ್ತಾಳೆ. ಆಗ ಯಾಕೆ ಆ ರೀತಿ ಹೇಳ್ತಿದ್ಯಾ? ಅಳಿಯ ಇವಾಗ ತಾನೇ ಬಂದಿದ್ದಾರೆ ಶಿವನೇ ಅಂತ ಈ ಮನೆಗೆ, ಅಷ್ಟ್ ಬೇಗ ಕರ್ಕೊಂಡು ಹೋಗೋಕ್ ಕಲ್ತಿದ್ಯಾ ಅಂತ ಹೇಳ್ತಿದಂಗೆ, ಬನ್ನಿ ಅಳಿ ಅಂದ್ರೆ ನೀವು. ಆ ಗೌರಿ ಹಾಗೇನೆ, ಸ್ವಲ್ಪ ಮಾತಾಡೋ ತೀರ್ ಹಾಗೇನೆ, ಏನೂ ಮಾಡಕ್ಕಾಗಲ್ಲ, ಬನ್ನಿ ನೀವು ಒಳಗೆ ಅಂತ ಹೇಳಿ ಇನ್ನ ಕಾಂತಲಕ್ಷ್ಮಿ ಒಳಗಡೆಯಿಂದ ಆರ್ತಿ ತಟ್ಟೆನ ತರೋದಿಕ್ ಹೋಗಿರ್ತಾರೆ. ಇನ್ನೇನು ಗೌರಿ ಮತ್ತೆ ವಿವೇಕ್ ಮನೆಯೊಳಗ್ ಕಾಲಿಡ್ತಾ ಇದ್ದಂಗೆ, ಅಯ್ಯೋ ಅಯ್ಯೋ ನಿಂತ್ಕೊಳ್ಳಿ ಒಂದ್ ನಿಮಿಷ, ಮೊದಲ ಬಾರಿಗೆ ನಮ್ಮ ಮನೆಗ್ ಬರ್ತಾ ಇದ್ದೀರಾ, ನಿಮ್ಗೆ ಆರ್ತಿ ಎಲ್ಲ ತೆಗೆದ್ ಬಿಡ್ತೀನಿ ಅಂತ ಹೇಳಿ ಇನ್ನ ಕಾಂತಲಕ್ಷ್ಮಿ ಎಲ್ಲ ಆರ್ತಿ ತೆಗಿತಾ ಇದ್ರೆ, ಇನ್ನ ಅಕ್ಕಪಕ್ಕ ಜನ ಎಲ್ಲಾರು ಹೊಡ್ ಬಂದ್ಬಿಟ್ಟಿರ್ತಾರೆ. ಅಯ್ಯೋಯ್ಯೋ ಗೌರಿ, ನಿನ್ ಗಂಡನ ಎಷ್ಟು ಚೆನ್ನಾಗಿದ್ದಾನೆ, ಹ್ಯಾಂಡ್ಸಮ್ ಆಗಿದ್ದಾನೆ ಕಣೆ, ನಿನ್ಗೂ ಅವನ್ಗೂ ಸರಿಯಾದ ಜೋಡಿ, ಜೀವನ ಪೂರ್ತಿ ಹಿಂಗೆ ಖುಷಿಯಾಗಿರಿ ಆಯ್ತಾ ಅಂತ ಹೇಳ್ತಾ ಇರ್ತಾರೆ. ಆಗ ಅಲ್ಲಿರೋರೆಲ್ಲ ವಿವೇಕ್ನ ನೋಡಿ ತುಂಬಾ ನಾಚಿಕೆಯಿಂದ ಮಾತಾಡಿಸ್ತಾ ಇದ್ರೆ, ವಿವೇಕ್ ಏನ್ ಇವರೆಲ್ಲ ಈಗ ಮಾತಾಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ರೀ ನೀವೇನು ಯೋಚನೆ ಮಾಡ್ಬಿಡಿ, ತಾಳ್ಮೆಯಿಂದ ನಿಂತ್ಕೊಳ್ಳಿ ಅಂತ ಗೌರಿ ಹೇಳ್ತಾ ಇರ್ತಾಳೆ. ಇನ್ನೇನ್ ಮನೆಯೊಳಗೆ ಬರ್ತಾ ಇದ್ದಂಗೆ, ಆಗ ಅಲ್ಲಿರೋ ಜನಗಳು, ನಿಮ್ಗೆ ಒಂದು ಷರತ್ತು, ನೀವು ನಿಮ್ ಹೆಂಡತಿ ಹೆಸರನ್ನ ಹೇಳಿ ಒಳಗ್ ಬರ್ಬೇಕು, ಹಾಗೆಲ್ಲ ಬರೋ ಹಾಗಿಲ್ಲ ಅಂತ ಹೇಳ್ತಾ ಇರ್ತಾರೆ. ಇದ್ಯಾವ ಕಾರ್ಯಕ್ರಮ, ಇದೆಲ್ಲ ಆಗೋಗಿದೆ ಅಲ್ವಾ, ಮತ್ತೆ ಏನ್ ನಿಮ್ದೆಲ್ಲ, ಅದು ನಿಮ್ಮನೆ, ಇದು ಗೌರಿ ಅವರ ತವ್ರ ಮನೆ, ಅದಕ್ಕೆ ಹೇಳ್ತಿರೋದು, ನೀವು ಈ ರೀತಿ ಸಂಪ್ರದಾಯ ಮಾಡ್ಲೇಬೇಕು ಅಂತ ಹೇಳ್ತಿದ್ದಂಗೆ, ಗೌರಿ ನೀನ್ ಹೇಳಮ್ಮ ಅಂತ ಹೇಳ್ತಾ ಇರ್ತಾರೆ. ಆಗ ನಾನು ನನ್ನ ಯಜಮಾನ್ರು ವಿವೇಕ್ ಅವರು ಬಂದಿದೀವಿ ಅಂತ ಹೇಳ್ತಾ ಇದ್ರೆ, ಈಗ ನಿಮ್ ಸರದಿ, ನೀವ್ ಹೇಳ್ಬೇಕು ಅಂತ ಹೇಳ್ತಿದ್ದಂಗೆ, ಹೇಳಲೇಬೇಕಾ, ತಪ್ಪೋದಿಲ್ವಾ ಅಂತ ವಿವೇಕ್ ಹೇಳ್ತಿದ್ರು. ಅಲ್ಲಿರೋ ಜನ ಬಿಡ್ದೇರ ನೀವು ಹೇಳಲೇಬೇಕು ಅಂತ ಪಟ್ಟು ಹಿಡಿತಾ ಇರ್ತಾರೆ. ಆಗ ವಿವೇಕ್, ನಾನು ಪುಣ್ಯವತಿ ಬಂದಿದ್ದೀವಿ ಅಂತ ಹೇಳ್ತಾ ಇದ್ರೆ, ಯಾರು ಪುಣ್ಯವತಿ? ಅಯ್ಯೋ ಬಿಡ್ರೆ ನನ್ ಮಗಳನ್ನ ಅಳಿಯಂದ್ರು ಪ್ರೀತಿಯಿಂದ ಪುಣ್ಯವತಿ ಅಂತ ಕೂಗ್ತಾರೆ ಅಂತ ಹೇಳ್ತಾ ಇರ್ತಾರೆ. ಇನ್ನ ಅವರಿಬ್ರು ಸಹ ಒಳಗ್ ಬರ್ತಾ ಇರ್ತಾರೆ. ಅಷ್ಟೊತ್ಗೆ ಗೌರಿ ಅವ್ರ ಅಪ್ಪನ ನೋಡಿ, ಅಪ್ಪ ಅಂತ ಹೊರಡೋಗಿ ತಪ್ಕೊಂಡು ಕಣ್ಣಲ್ಲಿ ನೀರಾಗ್ತಾ ಇರ್ತಾಳೆ. ನಾನಿನ್ನ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಅಮ್ಮ ಗೌರಿ, ಅಪ್ಪ ನಾನು ಅಷ್ಟೇ ಅಂತ ಹೇಳ್ತಾ ಇನ್ನ ಕಾಂತಲಕ್ಷ್ಮಿ, ಚಿನ್ನು, ಗೌರಿ 3 ಜನನು ಹೋಗಿ ಅವ್ರ ಅಪ್ಪನ ಹತ್ರ ಹೆಗಲು ಕೊಟ್ಟಿ ಅಳ್ತಾ ನಿಂತಿರ್ತಾರೆ. ಈ ಕಡೆ ನೋಡಿದ್ರೆ ಸರಿತಾ ಅವರು ಸರಾಸರಿ ಅಂತ ಲಗೇಜ್ನ ತುಂಬಿಕೊಂಡು ಹೊರಗಡೆ ಹೋಗ್ಬೇಕು ಅಂತ ಬಂದಿರ್ತಾರೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಜ್ಯೋತಿರ್ಭವ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ.
ಯಾಕಮ್ಮ ಸರಿತಾ, ಏನಾಯ್ತು ಅಂತ ಕೇಳ್ತಾ ಇರ್ತಾರೆ ಅವ್ರತ್ತೆ. ನನಗೆ ಈ ಮನೇಲಿ ಇರೋ ಅಧಿಕಾರ ಇಲ್ಲ ಬಿಡಿಯತ್ತೆ. ಯಾಕಮ್ಮ ಈ ರೀತಿ ಮಾತಾಡ್ತಿದ್ಯಾ? ಹೌದು, ಅವ್ರವ್ರ ನಿರ್ಧಾರನ ಅವ್ರವ್ರೇ ತಗೊಳ್ತಿದ್ದಾರೆ ಅಂದ್ರೆ ನಾನಿದ್ದಿ ಏನ್ ನಿರ್ಧಾರ ತಗೊಳಕ್ ಆಗುತ್ತೆ ಹೇಳಿ? ಯಾವ ಯೋಗ್ಯತೆ ಇದೆ ಹೇಳಿ? ನನ್ ಮಗನ್ಗೆ ಇಲ್ದೇ ಇರೋ ಸಲ್ದೇ ಇರೋ ಆ ಮದ್ವೆ ಮಾಡ್ಸಿದ್ರಿ. ಅದಲ್ದಿರ ಅವಳನ್ನ ಕೊಟ್ಟಿ ಏನೋ ಅವ್ರ ಜೀವನ ಚೆನ್ನಾಗಿರ್ಲಿ ಅಂತ ಅಲ್ವಾಕ ಅವ್ರು ಮಾಡ್ಸಿದ್ದು ಅಂತ. ಯಾರೋ ಬೇರೆ ಹುಡ್ಗಿ ಆಗಿದ್ರೆ ನಾನು ಒಪ್ಕೊಳ್ತಿದ್ದೆ. ಆದ್ರೆ ಅಂತ ಹುಡ್ಗಿನ ಕರ್ಕೊಬಂದಿ ಜೀವನ ಪೂರ್ತಿ ನರ್ಕ ಅನ್ಭವಿಸ್ಬೇಕು ನನ್ ಮಗ. ಆ ರೀತಿ ಮಾಡಿದೀರಾ ನೀವು. ನನ್ಗೆ ಇನ್ನೇನ್ ಅಧಿಕಾರ ಇದೆ? ಈಗ ಅವನು ಸಹ ನನ್ಗೆ ಎದುರುತ್ರ ಕೊಟ್ಟಿ ಈಗ ಹೋಗಿದ್ದಾನೆ. ಇನ್ನ ಅಲ್ಲಿಂದ ಬರ್ತಾ ಇನ್ನ ಅವನ್ ಏನೇನ್ ಬದಲಾವಣೆ ಆಗಿ ಬರ್ತಾನೋ ಏನೋ, ನನ್ಗದೆಲ್ಲ ನೋಡೋದಿಕ್ಕಾಗಲ್ಲ. ನಾನು ಹೊರಟ್ಬಿಡ್ತೀನಿ, ನಾನು ನಮ್ ತವ್ರ ಮನೆಗೆ ಹೋಗ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾರೆ ಸರಿತಾ ಅವರು. ಅದನ್ನ ನೋಡಿ ಅವ್ರ ಮಾವ ಅವ್ರ ಅತ್ತೆಗೆಲ್ಲ ತುಂಬಾ ಬೇಜಾರಾಗ್ತಾ ಇರುತ್ತೆ. ನೀನ್ ತಗೋತಾ ಇರೋ ನಿರ್ಧಾರ ತಪ್ಪಮ್ಮ. ಈಗ ನೀನು ನಿನ್ ತವ್ರ ಮನೆಗೆ ಹೋದ್ರೆ ಬೇರೆ ಎಲ್ಲರೂ ಹಾಗೆ ಮಾಡ್ತಾರಾ? ಇಲ್ಲ ಅಲ್ವಾ? ನೀನ್ ಹೇಗೆ ಈ ಮನೆ ಸೊಸೆನೋ, ಗೌರಿನೂ ಈ ಮನೆ ಸೊಸೆ. ಅದು ನಿನ್ ಮಗನ್ನ ಮದ್ವೆ ಆಗಿ ಬಂದಿರೋ ಆ ಹುಡ್ಗಿ. ನೀನ್ ಈ ರೀತಿ ಮಾಡ್ತಾರ ತಪ್ಪು ಅಂತ ಹೇಳ್ತಾ ಇರ್ತಾರೆ. ಇನ್ನ ನೀವೇನಾದ್ರೂ ಮಾಡ್ಕೊಳ್ಳಿ, ನಾನ್ ಹೋಗ್ತೀನಿ ಅಂತ ಹಠ ಮೀರಿ ಹೋಗ್ತಾ ಇರ್ತಾರೆ ಸರಿತಾ ಅವರು. ಇನ್ ಈ ಕಡೆ ನೋಡಿದ್ರೆ ಮೋನಿಕಾ, ಈಗ ನನ್ನ ಮನೆಗೆ ಹೋದ್ರೆ ಅಮ್ಮ ನನ್ನ ಮನೆಯೊಳಗ್ ಸೇರ್ಸ್ಕೊಳ್ತಾರ ಇಲ್ವಾ, ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ತಾ ಬಾಗಿಲ್ನ ಬಡಿತಾ ಇರ್ತಾಳೆ. ಇನ್ ಈ ಕಡೆ ನೋಡಿದ್ರೆ ವಿವೇಕ್ ಮನೆಯೆಲ್ಲ ಸಂಧಿ ಮೂಲೆ ಎಲ್ಲ ಹುಡುಕ್ತಾ ಇರ್ತಾನೆ, ಎಲ್ಲಾದ್ರೂ ಮೋನಿಕಾ ಇದ್ದಾಳ ಅಂತ. ಅಷ್ಟೊತ್ತಲ್ಲಿ ಅವ್ರ ಮನೆ ಬಾಗ್ಲು ಸಹ ತಟ್ತಾ ಇರ್ತಾರೆ. ಈಗ ಮೋನಿಕಾನೇ ಬಂದಿ ಕಾಂತಾಲಕ್ಷ್ಮಿ ಅವ್ರ ಮನೆ ಬಾಗಿಲ್ನ ಬಡಿತಿದ್ದಾಳ. ಅದನ್ನ ಹೋಗಿ ವಿವೇಕೆ ಬಾಗಿಲ್ ತೆಗಿತಾನ. ಇಂಥ ರೋಚಕ ಸಂಗತಿಗಳನ್ನ ಮುಂದಿನ ಭಾಗದಲ್ಲಿ ತರ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.